ನಮ್ಮಲ್ಲೂ 8 ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ, ನಿಮ್ಮಲ್ಲೂ ಬೇರೆ ಬೇರೆ ಡಿವಿಷನಲ್ಲಿ ಇರುತ್ತೆ. ಅವ್ರದ್ದು ಅದಕ್ಕೇ ನಾವು ದೇರ್ ಇಸ್ ಎ ಡಿಫ್ರೆನ್ಸ್. ಬಾಸ್ಗೂ ಲೀಡರ್ಸ್ಗೂ ವ್ಯತ್ಯಾಸ ಇದೆ. ಬಾಸ್ ಅಂದರೆ ಯಾರು? ಬೇರೆಯವ್ರಿಗೆ ತೊಂದರೆ ಕೊಡೋರೆ ಬಾಸ್, ಅಥವಾ ನಾನು ಹೇಳ್ದಂಗೆ ಮಾಡಬೇಕು ಅನ್ನೋರೇ ಬಾಸ್, ಅಥವಾ ಬೇರೆಯವ್ರು ಮಾಡಿದ್ನ ಒಪ್ಪದೇ ಇರೋರೇ ಬಾಸ್. ಅಂದರೆ ಲೀಡರ್ ಎಂದರೆ ಯಾರು? ಬೇರೆಯವ್ರಿಗೆ ಅವರು ಒಂಥರ ರಿಕ್ವೆಸ್ಟ್, ಬೇರೆಯವ್ರಿಗೆ ಮಾಡಿ ಅಂತ ಹೇಳಲ್ಲ, ಇವರೇ ಮಾಡಿ ತೋರಿಸ್ಬಿಡ್ತಾರೆ. ಆಮೇಲೆ ಕಾಂಪ್ಲಿಮೆಂಟ್ ಮಾಡ್ತಾರೆ ಅವರು, ಇವರು ಕ್ರಿಟಿಸೈಸ್ ಮಾಡ್ತಾರೆ. ಸೊ ನಂತರ ಈ ಬಾಸಿಂದ ಏನಾಗುತ್ತೆ, ಅವ್ರ ಆರೋಗ್ಯನೂ ಹಾಳು, ಅವ್ರ ಸುತ್ತಮುತ್ತ ಕೈ ಕೆಳಗೆ ಕೆಲಸ ಮಾಡೋ ಅವ್ರ ಆರೋಗ್ಯನೂ ಹಾಳು. ಸೊ ಅದಕ್ಕೆ ವರ್ಕ್ ಪ್ಲೇಸ್ ವೆಲ್ನೆಸ್ ಅಂತೀವಿ. ಈಗ ನೀವೆಲ್ಲ ನಗ್ತಾ ಇದ್ದೀರಾ ಅಂದರೆ ಇಲ್ಲಿ ವರ್ಕ್ ಪ್ಲೇಸ್ ವೆಲ್ನೆಸ್ ಚೆನ್ನಾಗಿದೆ ಅಂತ ಅರ್ಥ. ಸೊ ನಿಮ್ಮ ಬಾಸು ಚೆನ್ನಾಗಿದ್ದಾರೆ ಅಂತ ಅರ್ಥ. ಸಿ ವರ್ಕ್ ಪ್ಲೇಸ್ ವೆಲ್ನೆಸ್ಗೂ ಬಹಳ ಇಂಪ್ಯಾಕ್ಟ್ ಇದೆ. ನೀವು ನೋಡ್ಬೋದು ಎಷ್ಟು ಜನ ನಮ್ಮ ಹತ್ರನೇ ಸರ್ಟಿಫಿಕೇಟಿಗೆ ಬರ್ತಾರೆ. ಅದು ಯಾರೋ ಬಂದಿದ್ದಾರೆ ಸರ್ ಹೊಸ್ದಾಗಿ, ದ ವರ್ಡ್ ದ ಯೂಸ್ ಕ್ರ್ಯಾಕು ಸರ್ ಅಲ್ಲ, ದ ವರ್ಡ್ ದ ಯೂಸ್ ಅಲ್ಲ, ಭಾಳ ಸರಳವಾಗಿ ಅದಕ್ಕೆ ರಜಾ ಬರ್ಕೊಡಿ ಸರ್, ಹಾಗೆ ಹೀಗೆ. ಸಿ ಅದಕ್ಕೋಸ್ಕರ ಇನ್ಫ್ಯಾಕ್ಟು ವಿ ಹ್ಯಾವ್ ಟು ಟ್ರೀಟ್, ಅದಕ್ಕೆ ಯು ಶುಡ್ ಹ್ಯಾವ್ ಪೇಷನ್ಸ್, ಯು ಶುಡ್ ಬಿ ಎ ಗುಡ್ ಲಿಸ್ನರ್. ನಂತರ ಸಿ ಮೋಸ್ಟ್ ಇಂಪಾರ್ಟೆಂಟು, ವಿತ್ ಲವ್ ಆ್ಯಂಡ್ ಅಫೆಕ್ಷನ್ ವಿ ಕ್ಯಾನ್ ಗೆಟ್ ಲಾಟ್ ಆಫ್ ವರ್ಕ್ ಡನ್. ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ತುಂಬ ಐರನ್ ಹ್ಯಾಂಡ್ ಆದರೆ ಇದು ಮಾಡಲ್ಲ. ನಾನು ಕಳೆದ 15-16 ವರ್ಷದಲ್ಲಿ ನಾನು ಒಬ್ರಿಗೂ ಮೆಮೊ ಕೊಟ್ಟಿಲ್ಲ, ಯಾವ ಎಂಪ್ಲಾಯೀಸ್ಗೂ. ಆದರೆ ಯಾವ ರೀತಿ ಮಾಡಿದ್ದೀನಿ ಅಂದರೆ, ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕಾಂಪೊನೆಂಟ್ ಇದು. ಯಾರೋ ಒಬ್ಬರು ಇವಾಗ ಮೇಲೇ ಬರುತ್ತೆ, ಯಾರೋ ವೈದ್ಯರಾಗ್ಬೋದು, ನರ್ಸ್ ಆಗ್ಬೋದು, ಅವರು ಸರಿ ಚಿಕಿತ್ಸೆ ಕೊಡಲಿಲ್ಲ ಅಥವಾ ಸರಿ ಸ್ಪಂದಿಸಲಿಲ್ಲ, ತುಂಬ ಕೆಟ್ಟದಾಗಿ ಮಾತಾಡಿದರು, ಏನೇನೋ ಅವ್ರದ್ದೇ ಲ್ಯಾಂಗ್ವೇಜ್ ಆಗಿ ಒಂದು ಅರ್ಧ ಪೇಜ್ ಬರೆದ್ಬಿಟ್ಟಿರ್ತಾರೆ. ಕೆಟ್ಟ ಶಬ್ದದಲ್ಲೂ ಅವರು ಬರೆದು ಯೂಸ್ ಮಾಡಿರ್ತಾರೆ, ಕೆಟ್ಟ ಶಬ್ದಗಳನ್ನು ಯೂಸ್ ಮಾಡಿರ್ತಾರೆ ಅವರು. ನಾನು ಮೆಮೊ ಕೊಟ್ಟರೆ ಇದನ್ನೆಲ್ಲ ಬರೆಯೋಕ್ಕಾಗಲ್ಲ. ಅವ್ರು ಏನು ಬರೆದಿದ್ದಾರೆ, ಏನೋ ನೀವು ಅನುಚಿತವಾಗಿ ವರ್ತಿಸಿದ್ದೀರಿ ಅಥವಾ ಏನೋ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ, ನಿಮ್ಮ ಮೇಲೆ ಯಾಕೆ ಕ್ರಮ ತಗೋಬಾರ್ದು ಅಂತ ನಾವು ಕೊಡ್ತೀವಿ. ನಾವು ಸಾಮಾನ್ಯವಾಗಿ ನಾನೇನು ಮಾಡ್ತೀನಿ, ಅವ್ರನ್ನ ನಾನು ರೂಮಿಗೆ ಕರಿತೀನಿ. ಕರೆದು ನೋಡಿ ಮೇಲ್ ಬಂದಿದೆ, ನೀವು ನನಗೆ ಕೇಳ್ಸಂಗೆ ಓದಬೇಕು ನೀವು ಅಂತ. ಆಗ ಅದರಲ್ಲಿ ಇರುತ್ತೆ ಕೆಲವರು, ನೀವು ಇದು ಮನುಷ್ಯರೇ ಅಲ್ಲ, ನೀವು ದನದ ರೀತಿಯಲ್ಲಿ ಟ್ರೀಟ್ ಮಾಡಿದರೆ ಹಾಗೆ, ಸ್ವಲ್ಪ ಜೋರಾಗಿ ಓದಿ ಅಂತ. ನೋನು ಸಿ ದೀಸ್ ಆರ್ ಆಲ್ ಫಾರ್ ಕರೆಕ್ಟಿವ್ ಮೆಷರ್ಸ್. ಅದಕ್ಕೋಸ್ಕರ ನನ್ನ ಅರ್ಥದಲ್ಲಿ ಯಾರಾದರೂ ಈಗ ತುಂಬ ನಮ್ಮ ಆರ್ಗನೈಜೇಷನಲ್ಲೇ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಯಾವುದೋ ಆರ್ಗನೈಜೇಷನಲ್ಲಿ ಫಸ್ಟ್ ಕ್ಲಾಸ್ ಪ್ರೊಡಕ್ಟಿವಿಟಿ, ಕಮಿಟ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ಗೊತ್ತಿಲ್ಲದೇ ಅಥವಾ ಗೊತ್ತಿದ್ದೋ ಒಂದು ಸಣ್ಣ ತಪ್ಪಾಗಿರುತ್ತೇನೆ, ಬಟ್ ನಾನು ಆ ಸಣ್ಣ 1% ತಪ್ಪನ್ನ ಗಮನಕ್ಕೆ ತಗೊಳ್ಳಲ್ಲ. ಒಂದು 99% ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ವಿ ಹ್ಯಾವ್ ಟು ವ್ಯಾಲ್ಯೂ ದೋಸ್ ಥಿಂಗ್ಸ್. ಅದು ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಏನಾಗಿದೆ, ಈ ಕಂಪ್ಲೇಂಟ್ ಮೇಲೆ ವಿ ಆ್ಯಕ್ಟ್ ಫಾಸ್ಟರ್. ಅವ್ರಿಗೆ ನಿಜವಾಗ್ಲೂ ಒಳ್ಳೇದು ಯಾವುದಾದ್ರೂ ಅವರು ಸುದ್ದಿ ತಂದರೆ ಅಥವಾ ಯಾವುದಾದ್ರೂ ಒಳ್ಳೆಯದು ಯಾವುದಾದ್ರೂ ಒಂದು ಪ್ರಪೋಸಲ್ ತಂದರೆ ಅದನ್ನು ಇಡೀ ನೋಡೋಣ ಅಂತ, ಈ ಕಂಪ್ಲೇಂಟ್ ಅಂತ ತಗೊಬನ್ನಿ ಬೇಗ ಅಂತ. ಸಿ ದಟ್ ಈಸ್ ಹೌ ವಿ ನೀಡ್ ಟು ಬಿಲ್ಡ್ ಆ್ಯನ್ ಆರ್ಗನೈಜೇಷನ್. Organization can, ಅಂದರೆ that bondage and ownership comes through that sort of a reaction. Then